ಕಾಡು ಅಂತ ಹೆದರ್ಕೊಂಡ್ ಬರ್ತಿರ್ಲ ಯಾರೋ ಒಬ್ರು ಮುಂದೆ ನುಗ್ ಬಂದ್ರು ಆಮೇಲೆ ಎಲ್ಲ ಬರ್ತಾ ಇತ್ತು ಈಗೆಲ್ಲ ಬರ್ತದೆ. ಎಲ್ಲ ಅಂದ್ರೆ ಇಲ್ಲಿ ಊರು ಫುಲ್ಲು ಮಂದೇವ್ರು ಇದೆ. ಅಂದ್ರೆ ನೀವು ಏನ ಅರ್ಥ ಮಾಡ್ಕೊಂಡಿದ್ರೆ ನಿಮ್ಗೇನ ಒಳ್ಳೇದಾಗಿದೆ? ಒಳ್ಳೇದಾಗದೆ. ಆಗ ಫಸ್ಟ್ 330 ಅಂಕಣ ಅಲ್ಲಿ ದೇವಸ್ಥಾನ ಇತ್ತು. ಎಲ್ಲಿ? ಆಗಿನ ಕಾಲದಲ್ಲಿ. ಅದೇ 330 ಅಂಕಣ ಗಂಗೆಗೂ ಶಿವನ್ಗೂ ಏನಪ್ಪ ಅಂತ ಬಂದಿ. ಆಗ ಗಂಗೆ ಬಂದ್ಲಂತೆ. ಗಂಗೆ ಬಂದಾಗ ಆಗ ಗಂಗೆ ಕೇಳದ್ಲಂತೆ, ನೀನು ಇಲ್ಲ ತಂಬಡಿಗೇರಿ ಕೊಟ್ಟಿಯೋ ಇಲ್ಲ ನೀನು ದೇವಸ್ಥಾನ ಕೊಟ್ಟಿಯೋ ಅಂತ ಗಂಗೆ ಕೇಳಿದಾಗ ಆಗ ನಾನು ತಂಬಡಿಗೇರಿ ಕೊಡಲೆ, ನಾನು ದೇವಸ್ಥಾನ ಬೇಕಾದ್ರೆ ಕೊಡ್ಸ್ಕೊಂಡು. ಮಂಡ್ಯದಿಂದ ಬಂದಿದ್ದೀರಿ ಈಗ ನೀವು? ಮಂಡ್ಯದಿಂದ 15 ಕಿಲೋಮೀಟರ್ ಆಲ್ಕೆರೆ ಅಂತ ಹೇಳ್ಬಿಟ್ಟು ಕೀಲಾರ ಆಲ್ಕೆರೆ. ದೊಡ್ಡ ಕೊಂಡ ಆಯ್ತು ಗೊತ್ತಾ? ಅದೇ ಊರು ನಮ್ದು. ಅಲ್ಲಿಂದ ಇಲ್ಲಿ ಬಂದಿದ್ದೀರಿ ನೀವು? ಕೊಂಡ. ಅಂದ್ರೆ ಹೊರ ವರ್ಷಕ್ಕೆ ಬರ್ತೀರಾ ನೀವು? ವರ್ಷಕ್ಕೆ 2 ಸಲ 3 ಸಲ ಬರ್ತೀವಿ. ಒಂದೇ ಬರ್ತೀವಿ. ಯಾವ ರೀತಿ ಒಳ್ಳೆ ಇದೆ ಅನ್ನೋದನ್ನ ನಿಮ್ಗೆ ತೋರಿಸ್ತಾ ಹೋಗ್ತೀನಿ, ಬನ್ನಿ ಕೆಳಗಡೆ ಹೋಗೋಣ. ದೇವಸ್ಥಾನದ ಪಳೆ ಉಳಿಕೆಗಳಂತ ಹೇಳ್ತಿದ್ರಲ್ಲ, ಅಲ್ಲಿ ದೇವಸ್ಥಾನ ಕೊಚ್ಚೋಯ್ತು ಅಂತೇಳಿ ನೋಡಿ. ಆ ಪಳೆ ಉಳಿಕೆಗಳು ಈಗಲೂ ಕೂಡ ನಾವು ಕಣ್ಣಾರ ನೋಡ್ಬೋದು. ಈಗ ನೀರು ಕಮ್ಮಿ ಇರೋದ್ರಿಂದ ನೋಡಿ ಇದು ಕೂಡ ಅದೇ ನೋಡಿ, ಇದು ಕೂಡ ಪಳೆ ಉಳಿಕೆಗಳು. ಏನಕ್ಕೆ ಇಲ್ಲಿ ವಿಗ್ರಹಗಳನ್ನ ಇಲ್ಲಿ ಕೆತ್ತಿರುವಂಥದ್ದು ಈಗಲೂ ಮಾರ್ಕ್ ಸಿಗುತ್ತೆ ಇಲ್ಲಿ. ಈ ಏಕಾಯಿ ಹಳ್ಳದಲ್ಲಿ ಪಳೆ ಉಳಿಕೆಗಳು ನಾವು ಹುಡುಕ್ತಷ್ಟು ಕೂಡ ಸಿಗುತ್ತೆ. ಹಾಯ್, ನಮಸ್ಕಾರ. ನಾನು ನಿಮ್ಮ SS ಸಿದ್ದು. ನಿಮ್ಮೆಲ್ಲರಿಗೂ SS ಸಿದ್ದು 6 ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಈ ದೇವಸ್ಥಾನದ ಬಗ್ಗೆ ತಿಳಿಯೋಣ ಬನ್ನಿ. ನೀವು ಯಾವ ಊರವರು? ನಮ್ದು ಇಲ್ಲಿ ಐನೂರುಗೊಲ್ಲಹಳ್ಳಿ. ಹೌದು, ಐಗೊಲ್ಲಹಳ್ಳಿ. ಅಂದ್ರೆ ನೀವು ಇಲ್ಲಿಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ರಿ? ನಮ್ದೇ ಮನೆ ದೇವ್ರು ಇದು. ನಮ್ ತಂದೆ ತಾಯಿ, ಅವರು, ಅಪ್ಪ ಅಮ್ಮ, ಎಲ್ಲರೂ ತುಂಬಾ ವರ್ಷದಿಂದ ನಮ್ಮ ಮನೆ ದೇವರು ಯಾವಾಗ್ಲೂ ಬರ್ತಾ ಇರ್ತಾರೆ. ಈಗ ಮದುವೆ ಕಾರ್ಡ್ ಕೊಟ್ಟು ಪೂಜೆ ಮಾಡ್ಸೋಂತ ಬಂದಿದ್ದೀರಿ? ಹೌದು, ಮೊದಲನೇ ಪೂಜೆ ಇದೇನೆ, ನಂದೇ ಮದ್ವೆ. ಸೊ ಅದಕ್ಕೆ ಇಲ್ಲೇ ಫಸ್ಟ್ ಪೂಜೆ ಮಾಡ್ಸೋಣ ಅಂತ ನಾನು ಮತ್ತೆ ನಮ್ಮ ತಾಯಿ ಇಬ್ರು ಬಂದಿದ್ವಿ. ನಿಮ್ಮ ಹೆಸರೇನು? ಲಕ್ಷ್ಮಿ ಅಂತ. ನೀವು ಮದುವೆ ಕಾರ್ಡ್ಗೆ ಯಾವಾಗ ಪೂಜೆ ಮಾಡಿಸಿ ಅಂತ ಬಂದಿದ್ದೀರಿ? ಅಂದ್ರೆ ವರ್ಷಕ್ಕೆ ಎಷ್ಟು ಸಲ ಬರ್ತೀರಾ ಇಲ್ಲಿ ನೀವು? ವರ್ಷಕ್ಕೆ ಬರ್ತಾ ಇರ್ತೀವಿ ನಾವು, ಒಂದು 7-8 ಸಲ ಬರ್ತೀವಿ. ದೀಪಾವಳಿಲಿ ಬರ್ತೀವಿ, ಸಂಕ್ರಾಂತಿ ಬರ್ತೀವಿ, ವರ್ಷದಲ್ಲಿ ಬರ್ತೀವಿ. ಇವಾಗ ಬಂದಿದ್ದೀವಿ. ಪುನಃ ದೀಪಾವಳಿಗೂ ಕಾಡೆ ಕಾರ್ತಿಗೂ ಬರ್ತೀವಿ. ಅಂದ್ರೆ ಈಗ ನೀವು ಕಾರ್ಡ್ ಕೊಡ್ಸಿದ್ರಲ್ಲ, ಈಗ ಹೆಣ್ಣು ಮುಂಚೆ ಏನೋ ಅರಕೆ ಮಾಡ್ಕೊಂಡಿದ್ರ ಅಥವಾ ಇಲ್ಲ ಸುಮ್ ಪೂಜೆ ಮಾಡ್ಸಿದ್ರ? ಬಂದ್ ನಾವು ಪೂಜೆ ಮಾಡಿಸ್ಕೊಯ್ತಾ ಇರ್ತೀವಿ. ನಮ್ ಕಷ್ಟ ಕಾಯ್ತದ ನಮ್ಮ ಮನೆ ದೇವರು. ನಾನು ಅರ್ಸ್ಕೊಂಡಿದ್ದೆ ನಮ್ಮ ಮನೇಲಿ ನಮ್ಮ ಮಗನ್ಗೆ ಒಂದ್ ಸೆಟ್ ಆದ್ರೆ ಬಂದ್ ಮಾಡ್ತೀನಿ ಕಣಪ್ಪ ಅಂತ. ಒಂದ್ 4 ಜನಕ್ಕೆ ಅನ್ನ ಹಾಕ್ತೀನಿ ಅಂತ ಕೈ ಮುಕ್ಕೊಂಡಿದೆ. ಮದ್ವೆ ಆದ್ಮೇಲೆ ಸೊಸೆನ ಮಗನ್ನು ಕರ್ಕೊಂಡ್ಬಂದು ಒಬ್ಬಿಟ್ಟು ಮಾಡಿಸ್ಬಿಟ್ಟು ಒಂದ್ 4 ಜನಕ್ಕೆ ಅನ್ನ ಹಾಕ್ಬಿಟ್ಟು ಹೋಯ್ತೀವಿ. ಸರಿ, ಧನ್ಯವಾದ. ಥ್ಯಾಂಕ್ ಯು ಸರ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್. ನಮ್ಮ ಹೆಸರು ದ್ರಾಕ್ಷಣಮ್ಮ ಅಂತ. ನೀವ್ ಯಾವ್ರವ್ರು? ಮಾಗಡಿತ ಉಪ್ಪಾರ್ತಿ ಕಲ್ಯ. ಇಲ್ಲಿಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ರಿ? ನಾವು ಆಲೆ ಒಂದ್ 20-30 ವರ್ಷದಿಂದ. ಮೊದ್ಲು ನಮ್ಗೆ ಮನೆ ದೇವ್ರು, ನಾವ್ ಬರಕ್ಕೆ ಸಾಧ್ಯವಾಯ್ತಿರ್ಲಿಲ್ಲ. ಕಾಡು ಅಂತ ಹೆದರ್ಕೊಂಡ್ ಬರ್ತಿರ್ಲ. ಯಾರೋ ಒಬ್ರು ಮುಂದೆ ನುಗ್ ಬಂದ್ರು ಆಮೇಲೆ ಎಲ್ಲ ಬರ್ತಾ ಇತ್ತು. ಈಗೆಲ್ಲ ಬರ್ತದೆ. ಎಲ್ಲ ಊರು ಫುಲ್ಲು ಮಂದೇವ್ರು ಇದೆ. ಅಂದ್ರೆ ನೀವು ಏನ ಅರ್ಥ ಮಾಡ್ಕೊಂಡಿದ್ರೆ ನಿಮ್ಗೇನ ಒಳ್ಳೇದಾಗಿದೆ? ಒಳ್ಳೇದಾಗದೆ. ನಮ್ಮ ಮನೆ ದೇವ್ರು ನಮ್ಗೆ ಮೊದ್ಲು ಮಕ್ಳುಗಳಿಗೆ ಇದೆಲ್ಲ ಇದಾಗಿತ್ತು. ಈಗ ಮಕ್ಳುಗಳೆಲ್ಲ ಒಳ್ಳೇದಾಗದೆ ಮನೆ ಬೆಳಿತಾವೆ. ಅದಕ್ಕೆ ಪೂಜೆ ಮಾಡ್ಕೊಂಡು ಮುಡಿ ಕೊಟ್ಬಿಟ್ಟು ಹೋಗೋಣ ಅಂತ ಬರ್ತೀವಿ. ಒಟ್ಟು ನೀವೇನೇ ಅರ್ಥ ಮಾಡ್ಕೊಂಡ್ರೆ ಒಳ್ಳೇದಾಗ್ತದೆ. ಸರಿ ಅಮ್ಮ, ಧನ್ಯವಾದಗಳು. ಧನ್ಯವಾದ. ಎಲ್ಲಿ ಬರುತ್ತೆ? ಮಂಡ್ಯ. ಮಂಡ್ಯ ಹತ್ರ. ಈಗ ಇಲ್ಲಿ ನೀವೇನ್ ಅರ್ಥ ಮಾಡ್ಕೊಂಡಿದ್ರ? ನಿಮ್ಗೇನ್ ಒಳ್ಳೇದಾಗಿ ಪಾಪಗೋಸ್ಕರ ಅರ್ಥ ಮಾಡ್ಕೊಂಡಿದ್ರ? ಮನೆ ದೇವರು ಮೊದಲನೇ ಮುಡಿ ಮನೆ ದೇವ್ರು ಕೊಡ್ಬೇಕು ಅಂತ ಇತ್ತು, ಅರ್ಕೆ ಮಾಡ್ಕೊಂಡಿದ್ವಿ, ಬಂದ್ ಕೊಟ್ಟಿದ್ವಿ. ಅಂದ್ರೆ ಈಗ ಮಕ್ಳಾಗ್ಬೇಕು ಅಂತ ನೀವು ಅರ್ಥ ಮಾಡ್ಕೊಂಡಿದ್ರಿ? ಮನೆ ದೇವರು ಪ್ರತಿ ವರ್ಷ ಬರ್ತಿದ್ವಿ. ಈ ವರ್ಷ ಪಾಪ ಮೊದಲನೇ ಮುಡಿ ಕೊಡ್ಬೇಕಿತ್ತು. ಅಂದ್ರೆ ಈಗ ಮಂಡ್ಯದಿಂದ ಬಂದಿದ್ದೀರಿ ಈಗ ನೀವು? ಮಂಡ್ಯದಿಂದ 15 ಕಿಲೋಮೀಟರ್ ಆಲ್ಕೆರೆ ಅಂತ ಹೇಳ್ಬಿಟ್ಟು ಕೀಲಾರ ಆಲ್ಕೆರೆ. ದೊಡ್ಡ ಕೊಂಡ ಆಯ್ತು ಗೊತ್ತಾ? ಅದೇ ಊರು ನಮ್ದು. ಅಲ್ಲಿಂದ ಇಲ್ಲಿ ಬಂದಿದ್ದೀರಿ ನೀವು? ಅಂದ್ರೆ ಹೊರ ವರ್ಷಕ್ಕೆ ಬರ್ತೀರಾ ನೀವು? ವರ್ಷಕ್ಕೆ 2 ಸಲ 3 ಸಲ ಬರ್ತೀವಿ. ಒಂದೇ ಬರ್ತೀವಿ. ನಿಮ್ಮ ಹೆಸರು ಸರ್? ಶಿವಶಂಕರ್ ಅಂದ್ಬಿಟ್ಟು. ಅಮ್ಮ, ನಿಮ್ಮ ಹೆಸರು? ಅಶ್ವಿತಾ. ಅಪ್ಪ ಹೆಸರು? ವಂಶಿಕಾ. ಸರಿ ಅಮ್ಮ, ಎಲ್ಲ ದೇವ್ರು ಒಳ್ಳೇದ್ ಮಾಡ್ಲಿ. ಸರ್ ನಮಸ್ಕಾರ. ನಮಸ್ತೆ, ಹೇಳಿ. ನಿಮ್ಮ ಹೆಸರು? ಸ್ವಾಮಿ ಅಂತ. ನೀವು ಎಷ್ಟು ವರ್ಷದಿಂದ ಇಲ್ಲಿ ಪೂಜೆ ಮಾಡ್ತಾ ಇದ್ದೀರಿ? ನಾವು ಒಂದು 40-45 ವರ್ಷದಿಂದ ಪೂಜೆ ಮಾಡ್ತಾ ಇದ್ದೀವಿ. ಅಂದ್ರೆ ಈ ದೇವರು ಎಷ್ಟು ವರ್ಷದ ಪುರಾತನದ್ದು? ಇಲ್ಲಿ ಬರುವಂತ ಮಹಿಮೆ ಏನು? ಇಲ್ಲಿ ಇದು 1000 ವರ್ಷದ ಇತಿಹಾಸ. ಇಲ್ಲಿ ಇದು 1000 ವರ್ಷದಿಂದ ಇತಿಹಾಸ. ಅಂದ್ರೆ ಇಲ್ಲಿ ಬರುವಂತ ಭಕ್ತಾದಿಗಳಿಗೆ ಯಾವ ರೀತಿ ಒಳ್ಳೇದಾಗುತ್ತೆ? ಭಕ್ತಾದಿಗಳು ಯಾವ ರೀತಿ ಅರ್ಕೆ ಮಾಡ್ಕೋತಾರೆ? ಇಲ್ಲಿ ಅರ್ಕೆ ಮಾಡ್ಕೋತಾರೆ. ಈಗ ಮತ್ತೆ ನಮ್ಮ ಮಕ್ಳಾಗದೇ ಇರೋರು ಅರ್ಕೆ ಮಾಡ್ಕೊಯ್ತಾರೆ. ಮಕ್ಳಾಯ್ತವೆ, ಬಂದ್ ಅರ್ಕೆ ಒಪ್ಪಿಸ್ಬಿಟ್ಟು ಹೋಯ್ತಾರೆ. ಏನೇ ಕಾರ್ಯ ಆಗ್ಬೇಕಾದ್ರೂ ಇದ್ ಮಾಡ್ಕೊಂಡು ಅರ್ಕೆ ಕಟ್ಕೊಂಡು ಹೋಯ್ತಾರೆ. ಆ ಕಾರ್ಯ ಎಲ್ಲ ಸಿದ್ಧಿ ಆಯ್ತದೆ, ಇದಾಯ್ತದೆ. ಅಂದ್ರೆ ಇದು ಯಾವ ಇಶ್ವಿ ನಿಮ್ಮ? ಅಂದ್ರೆ ಇದು ಚೋಳರ ಕಾಲದ? ಚೋಳರ ಕಾಲದ್ದು. ಇದು ಚೋಳರ ಕಾಲದ್ದು. ಅಂದ್ರೆ ಸುಮಾರು ಹೆಚ್ಚು ಕಮ್ಮಿ ಒಂದು 1000 ವರ್ಷ ಇತಿಹಾಸ ಇದೆ. ಅಂದ್ರೆ ಇದರ ದೇವರ ಹೆಸರೇನು? ಶಿವನಾಂಕಾರೇಶ್ವರ ಅಂತ ಬರೋ ಕಾರಣ ಏನು? ಶಿವಲಂಕಾರೇಶ್ವರ ಅಂತ. ಇದಕ್ಕೆ ಶಿವ ಲಂಕಾರೇಶ್ವರ ಅಂತ. ಶಿವನ ಅಲಂಕಾರ ಮಾಡ್ತಾರಲ್ಲ, ಅದಕ್ಕೆ ಶಿವಲಂಕಾರೇಶ್ವರ ಸ್ವಾಮಿ ಅಂತ ಏನ್ ಮಾಡ್ತೀವಿ. ಅಂದ್ರೆ ಇಲ್ಲಿಗೆ ಬರ್ಬೇಕಾದ್ರೆ ಎಕ್ಸಾಕ್ಟ್ ಈಗ ಯೂಟ್ಯೂಬ್ ನೋಡ್ತಾ ಇರುವಂತವ್ರು ಇಲ್ಲಿಗೆ ಬರ್ಬೇಕು ಅಂತಂದ್ರೆ ಯಾವ ರೂಟಲ್ಲಿ ಬರ್ಬೇಕು ಸರ್? ಇದಕ್ಕೆ ಕರೆಕ್ಟ್ ಲೊಕೇಶನ್ ಅಲ್ಲಿ ಇದನ್ನ
ಇದು ಕನಕ್ ದೊಡ್ಡಹಳ್ಳಿಯಿಂದ ಸಂಗಮದಿಂದ ಮಡಿವಾಳ ಬಂದ್ರೆ ಇಲ್ಲಿ ಗೊತ್ತಾಗುತ್ತೆ. ಅಂದ್ರೆ ಇಲ್ಲಿ ಮಕ್ಳು ಇಲ್ದೇ ಇರೋರು ಯಾವ ರೀತಿ ಅರ್ಕೆ ಕಟ್ಕೋಬೇಕು? ಇಲ್ಲಿ ಬಂದು ಏನೋ ಒಂದು ಅರ್ಕೆ ಹೊಡ್ಕೊಂಡು ಒಂದೇನೋ ಒಂದು ಪಾತ್ರೆನೋ ಅದೋ ಇದೋ ತಕೊಡ್ತೀನಿ, ಇಲ್ಲ ಒಂದು ಪರ ಮಾಡಿಸ್ತೀವಿ, ಒಬ್ಬಿಟ್ಟಿನ ಪರ ಮಾಡಿಸಿ ಇದ್ ಮಾಡ್ತೀವಿ. ನಮ್ಗೆ ಕಾರ್ಯ ಇದಾದ್ರೆ ಎಲ್ಲ ಒಂದು ರೆಡಿ ಮಾಡಿಸಿ ನಾವು ಅವ್ರ ಕಾರ್ಯ ಎಲ್ಲ ಆದ್ಮೇಲೆ ಬಂದು ಒಬ್ಬಿಟ್ಟಿನ ಪರ ಮಾಡಿಸಿ. ಅಂದ್ರೆ ಈ ದೇವ್ರಿಗೆ ಕುಲಗಳಂತ ಇರುತ್ತಲ್ವಾ? ಅಂದ್ರೆ ಈ ದೇವ್ರನ್ನ ಮನೆ ದೇವ್ರು ಅಂತ ಅದು ಎಲ್ಲೆಲ್ಲಿಂದ ಇದೆ, ಇಲ್ಲಿಗೂ ಎಲ್ಲಿ ಯಾವ ಊರಿಂದ ಬರ್ತಾರೆ ಇಲ್ಲಿಗೆ? ಇಲ್ಲಿ ತಮಿಳ್ನಾಡು, ಚಾಮರಾಜನಗರ ಜಿಲ್ಲೆ, ಮಂಡ್ಯ ಜಿಲ್ಲೆ, ರಾಮನಗರ ಜಿಲ್ಲೆ, ಮೈಸೂರು ಜಿಲ್ಲೆ, ಒಂದು 5-6 ಜಿಲ್ಲೆಯವರು ಬರ್ತಾರೆ ಇಲ್ಲಿ ಬರ್ತಾರೆ ಇಲ್ಲಿಗೆ. ಅಂದ್ರೆ ಇಲ್ಲಿ ಗ್ರ್ಯಾಂಡ್ ಆಗಿ ನಡೆಯುವಂತ ಹಬ್ಬ ಯಾವ ಟೈಮಲ್ಲಿ, ಯಾವಾಗ? ಮಹಾಶಿವರಾತ್ರಿ ಹಬ್ಬ, ಶಿವರಾತ್ರಿ ಹಬ್ಬದ ದಿನಕ್ಕೆ ಜಾತ್ರೆ ನಡೀತದೆ. ಇಲ್ಲಿ ಆಷಾಢ ಪೂಜೆ ಅಂತ ಸೆಕೆಂಡ್ ಆಷಾಢ ಪೂಜೆ ಅಂತ ನಡೀತದೆ. ಆಷಾಢದಲ್ಲಿ ಒಂದ್ಸರಿ ನಡೀತದೆ, 2 ಸಾರಿ, ಕಾರ್ತಿಕ ಮಾಸದಲ್ಲಿ ಒಂದ್ಸತಿ. ಅಂದ್ರೆ ಈಗ ಕಾರ್ತಿಕ ಟೈಮ್ ಸ್ಟಾರ್ಟ್ ಆಗಿದೆಯಲ್ಲ, ಈ ಟೈಮಲ್ಲಿ ಕಡೆ ಕಾರ್ತಿಕ ಗ್ರ್ಯಾಂಡ್ ಆಗಿ ನಡೆಯುತ್ತೆ. ಕೊಂಡ ನಡೆಯೋದು ಯಾವಾಗ? ಇಲ್ಲಿ ಶಿವರಾತ್ರಿ ಹಬ್ಬ ದಿನ, ಶಿವರಾತ್ರಿ ಹಬ್ಬದ ದಿನ ಕೊಂಡ ನಡೆಯುವಂತದ್ದು. ಅಂದ್ರೆ ಇಲ್ಲಿ ಮೇನ್ ಆಗಿ ಇನ್ನೊಂದು ಮೇಲೆ ಬೇರ್ಬೇಕಂದ್ರೆ ಇಲ್ಲಿ ಅರಕೆ ಕಟ್ಕೋತಾರಲ್ಲ, ಈಗ ಇಲ್ಲಿಗೆ ಬಂದ್ ಏನೋ ಅರಕೆ ಕಟ್ಕೋಬೇಕಾ, ಇಲ್ಲ ವಿಡಿಯೋ ನೋಡ್ತಾರೋ ಅಲ್ಲಿ ಮನೇಲಿ ಇದ್ರೆ ಅಲ್ಲೇ ಅರಕೆ ಮಾಡ್ಕೋಬೇಕಾ? ಇಲ್ಲೇ ಬಂದು ಅರಕೆ ಕಟ್ಕೊಂಡ್ ಹೋಗ್ತಾರೆ, ಅಲ್ಲೂ ಕಟ್ಕೊಂಡು ಇದ್ ಮಾಡ್ತಾರೆ. ಕೆಲವರು ಇಲ್ಲಿ ದರ್ಶನ ಬಂದು ಇಲ್ಲಿ ಬಂದು ಅರಕೆ ಮಾಡ್ಕೊಂಡು ಹೋಗ್ತಾರೆ. ಆಮೇಲೆ ಇನ್ನೊಂದ್ ಮೇನ್ ಆಗಿ ಮಕ್ಳಾಗಿರ್ತು ಅಂತ ಹೇಳಿದ್ರೆ, ಈಗ ಅರಕೆ ಕಟ್ಕೊಂಡಿರ್ತೀವಿ, ಈಗ ಮಕ್ಳು ಆಗೋಗಿರುತ್ತೆ ಅಂತಂದಾಗ ವರ್ಷ ತುಂಬಿದ್ಮೇಲೆ ಬರ್ತಾರೆ ಇಲ್ಲಿಗೆ. ವರ್ಷ ತುಂಬಾದ್ಮೇಲೆ ಬಂದು ಇಲ್ಲೇ ನಾಮಕರಣ ಮಾಡಿಸ್ಕೊಂಡು ಇದ್ ಮಾಡ್ಕೊಂಡು ಅವ್ರೇನ್ ಅರಕೆ ಕಟ್ಟಿರ್ತಾರೆ ಅರಕೆ ತೀರ್ಸ್ಬಿಟ್ಟು ಹೋಗ್ತಾರೆ. ಆತರ ಉದಾಹರಣೆಗಳು ಈಗ ನೀವು ಕಂಡ 40 ವರ್ಷದಿಂದ ನೀವು ಮಾಡ್ತಾ ಇದೀರಿ ಅಂತಂದ್ರಲ್ಲ, ಆತರ ಉದಾಹರಣೆಗಳು ಒಳ್ಳೇದಾಗಿ ಬಂದು ಇಲ್ಲಿ ಅರಕೆನ ತೀರಿಸ್ತಾ ಇದೀವಿ ಅಂತಂದು ನೀವೇನೋ ನೋಡಿದೀರಾ? ನಾವು ಒಂದು 10-15 ಎಲ್ಲ ಜನಗಳು ನೋಡಿದೀರಾ? ಆತರ ಒಳ್ಳೇದಾಗಿದೆ ಅಲ್ಕ? ಒಳ್ಳೇದಾಗಿದೆ. ಸರಿ. ಅಂದ್ರೆ ಈಗ ಇಲ್ಲಿ ಇನ್ನೊಂದು ಮೇನ್ ಆಗಿ ಹೆಣ್ಣು ದೇವರು ಒಂದ್ ಯಾವ್ದೋ ಹೇಳಿದ್ರು, ಈಗ ನಮ್ ಬರ್ಬೇಕಾದ್ರೆ ಇಲ್ಲಿ ತಂಗಿನೋ ಅಥವಾ ಇನ್ನೊಂದ್ ಏನೋ ಹೇಳಿದ್ರು. ಎಲ್ಲ ತಂಗಿರೆ. ಶಿವನಿಗೆ ಸಂಸಾರ ಇಲ್ಲ, ಎಲ್ಲ ಈರ್ಭದ್ರ ಸ್ವಾಮಿ ಭದ್ರಕಾಳಮ್ಮ ಅಂತ ಐತೆ, ಸ್ವಾಲ್ಗಿತಮ್ಮ ಕ್ಯಾಲಯ ಅಂತ ಐತೆ. ಸ್ವಾಲ್ಗಿತಮ್ಮ ಅಂತ ಅವಾಗ ಶಿವನಿಗೆ ಎಲ್ಲ ಅದು ಇದು ಎಡೆಗೆಲ್ಲ ಗೆಡ್ಡೆ ಗೆಣಸು ಎಲ್ಲ ತಂದು ಕೊಡ್ತಾ ಇದ್ರಂತೆ. ಆಗ ನಿನ್ಗೊಂದು ಪೂಜೆ ನಡೀಲಿ ಬಾಮ್ಮ ಅಂತ ಅನ್ಬಿಟ್ಟು ಮಧ್ಯ ಇಲ್ಲಿ ಸ್ವಾಲ್ಗಿತಮ್ಮನ್ ತಂದು ಆ ಕಡೆ ಮಡಿಕೊಂಡಿದ್ದಾರೆ. ಅಂದ್ರೆ ಈ ದೇವಸ್ಥಾನದಲ್ಲಿ ಎಷ್ಟು ದೇವರುಗಳಿದೆ ಇಲ್ಲಿ? ಇಲ್ಲಿ ಶಿವಲಂಕಾರೇಶ್ವರ, ಬಸಪ್ಪ, ಸ್ವಾಲ್ಗಿತಮ್ಮ, ಕ್ಯಾಲಯ್ಯ, ಕಾರಯ್ಯ, ಭದ್ರಕಾಳಮ್ಮ, ಈರ್ಭದ್ರ ಸ್ವಾಮಿ. ಈ ದೇವಸ್ಥಾನ ಉದ್ಭವ ಆಗುವ ಇತಿಹಾಸದ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತು ಅದನ್ನ ತಿಳಿಸ್ಕೊಡಿ. ನಮಗೆ ಅಂದ್ರೆ ಗಂಗೆ ಬತ್ತು. ಆಗ ಫಸ್ಟ್ 330 ಅಂಕಣ ಅಲ್ಲಿ ದೇವಸ್ಥಾನ ಇತ್ತು. ಎಲ್ಲಿ? ಆಗಿನ ಕಾಲದಲ್ಲಿ. ಅದು 330 ಅಂಕಣ ಗಂಗೆಗೂ ಶಿವನ್ಗೂ ಏನಪ್ಪ ಅಂತ ಬಂದಿ ಆಗ ಗಂಗೆ ಬಂದ್ಲಂತೆ. ಗಂಗೆ ಬಂದಾಗ ಆಗ ಗಂಗೆ ಕೇಳದ್ಲಂತೆ. ಅವಾಗ 101 ಜನ ತಮ್ಮಡುಗಳಿದ್ವು ಅಂತ, ನಾವು ಅರ್ಚಕರು 101 ಜನ ಅರ್ಚಕರಿದ್ದಾಗ ಆಗ ಕೇಳದ್ಲಂತೆ, ನೀನು ಇಲ್ಲ ತಂಬಡಿಗೇರಿ ಕೊಟ್ಟಿಯೋ ಇಲ್ಲ ನೀನು ದೇವಸ್ಥಾನ ಕೊಟ್ಟಿಯೋ ಅಂತ ಗಂಗೆ ಕೇಳಿದಾಗ ಆಗ ನಾನು ತಂಬಡಿಗೇರಿ ಕೊಡಲೆ, ನಾನು ದೇವಸ್ಥಾನ ಬೇಕಾದ್ರೆ ಕೊಚ್ಕೊಂಡು ಹೋಗು ಅಂತ ಅನ್ಬಿಟ್ಟು ದೇವಸ್ಥಾನ ಕೊಚ್ಕೊಂಡು ಆಗ ಹೊಂಟಾಯ್ತಂತೆ. 330 ಅಂಕಣ ಅಲ್ಲಿತ್ತು ದೇವಸ್ಥಾನ. ಹಿಂದೆಗಡೆ ಹಳ್ಳ ಬಂದಾಗ ಆಗ ಕೊಚ್ಕೋದಾಗ ಅದು ಹೋದ್ಮೇಲೆ ಇಲ್ಲಿ 30 ಅಂಕಣ ಇದನ್ನ ಮಾಡುದಂತ. ಆಗ ಇಲ್ಲಿ ಬಂದು ಇಲ್ಲಿ ನೆರ್ಕೊಂಡಾಗ ಇಲ್ಲಿ ಮಾಡುದು. ಅಂದ್ರೆ ಇದು ಉದ್ಭವ ಆಗಿದ್ದ ಇಲ್ಲ ಉದ್ಭವ ಲಿಂಗ ಅಲ್ಲಿಂದ ಅಲ್ಲಿ ಕೊಚ್ಕೊಂಡಾದ್ಮೇಲೆ ಆಮೇಲೆ ಇಲ್ಲಿ ಉದ್ಭವ ಆಯ್ತಲ್ಲ, ಆಗ ಉದ್ಭವ ಆದಾಗ ಇಲ್ಲಿ ಕಟ್ಟಿದ್ದು. ಅಂದ್ರೆ ಇದು ಆಗ ಪಳೆ ಇದ್ಯಾವ್ದು ಚೋಳರು ಆಳ್ವಿಕೆಯಲ್ಲಿ ಇದ್ದಾಗ ದೇವಸ್ಥಾನ ಮಾಡುವಂತದ್ದು. ಅಂದ್ರೆ ಇದು ಪ್ರತಿಷ್ಠಾಪನೆ ಮಾಡುತ್ತಲ್ಲ, ಉದ್ಭವ ಆಗಿರುವಂತ ಲಿಂಗ ಆಗಿರೋದು. ಸರಿ. ಅಲ್ಲಿ ಕೊಚ್ಕೊಂಡಾದ್ಮೇಲೆ ಇಲ್ಲಿ ಉದ್ಭವ ಆಯ್ತಲ್ಲ, ಆಗ ಇಲ್ಲಿ 30 ಅಂಕಣ ಇಲ್ಲಿ ಮಾಡುದು. ಅಂದ್ರೆ ಇಲ್ಲಿ ಈಗ ನೀವು ಕಂಡಂಗೆ ಈಗ 40 ವರ್ಷದ ಇತಿಹಾಸದ ಬಗ್ಗೆ ನಾವು ತಗೊಳ್ಕೋದ್ರೆ ಯಾವ್ಯಾವ ರೀತಿ ಅರಕೆ ಕಟ್ಕೋತಾರೆ ಸರ್ ಇಲ್ಲಿ? ಈಗ ಭಕ್ತಾದಿಗಳು ಒಂದೊಂದ್ ತರ ಒಬ್ಬೊಬ್ರು ಅರಕೆ ಮಾಡ್ಕೋತಾರೆ. ಆ ಅರಕೆ ಯಾವ್ಯಾವ ರೀತಿ ಮಾಡ್ಕೋತಾರೆ ಅದನ್ನ ಬಗ್ಗೆ ಹೇಳಿ ಸರ್. ಏನೇನು ಅರಕೆ ಮಾಡ್ಕೋತಾರೆ ಅಂತ? ಅರಕೆ ಮಾಮೂಲಿ ಒಬ್ಬಿಟ್ಟನ್ ಪರ ಮಾಡ್ತಾರೆ. ಈಗ ಒಂದ್ 5,000-4,000 ಕಾಣಿಕೆ ಒಪ್ಕೋತಾರೆ, ಕಾಣಿಕೆ ಹಾಕ್ತಾರೆ, ಗೋಲ್ಕಕ್ಕೆ ಇದ್ ಮಾಡ್ತಾರೆ. ಇನ್ನೇನೋ ಅದು ಒಂದ್ ದನಗಳು ಜನ್ಗೆ ಬಿಡ್ತಾರೆ, ಅರಕೆ ಕಟ್ಕೊಂಡ್ರೆ ಅವು ಜನ್ಗೆ ಬಿಡ್ತಾರೆ, ಬಸ್ಸು ಬಿಡ್ತಾರೆ, ಎಲ್ಲ ಇದ್ ಮಾಡ್ತಾರೆ. ಅಂದ್ರೆ ಈಗ ಇಲ್ಲಿ ಗೌರ್ಮೆಂಟ್ ಕೆಲಸ ಈಗ ನಮ್ಗೆ ಆಗ್ಬೇಕು ಅಂತ ಹೇಳ್ಕೊಂಡಿರ್ತಾರೆ. ಕೆಲವರು ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ ನನಗೆ. ಅವರು ಇಲ್ಲಿ ಬಂದು ಯಾವ ರೀತಿ ಪೂಜೆ ಮಾಡಿಸ್ಬೇಕು, ಇಲ್ಲ ಏನಾರು ಅರಕೆ ಮಾಡ್ಕೋಬೇಕಾ? ಬಂದು ಇಲ್ಲಿ ಅವ್ರು ಏನಾರ ಒಂದ್ ಅರಕೆ ಮಾಡ್ಕೊಂಡ್ರೆ ನನ್ ಕೆಲ್ಸ ಆಗ್ಲಿ, ಇಲ್ಲ ಅಂತಂದ್ರೆ ನನಗೆ ಯಾರ ಮಾಟ ಮಂತ್ರ ಮಾಡ್ಸಿದಲ್ಲ ಹೋಗ್ಲಿಯಪ್ಪ ಅಂತ ಏನಾರ ಒಂದ್ ಅರಕೆ ಮಾಡ್ಕೊಂಡ್ ಹೋಯ್ತಾರೆ. ಅರಕೆ ಸಕ್ಸಸ್ ಆದ್ಮೇಲೆ ಅವ್ರು ಏನು ಒಪ್ಕೊಂಡೋಗಿರ್ತಾರೆ ಅದ್ ಬಂದು ಅರಕೆ ತೀರ್ಸ್ಬಿಟ್ಟು ಹೋಯ್ತಾರ. ಅವ್ರು ಇಲ್ಲೊಂದ್ ಪಕ್ಕದಲ್ಲಿ ಒಂದ್ ಸಣ್ಣದಾಗ ನದಿ ಏನೋ ಹಳ್ಳನ ಹೋಗ್ತಾ ಇದೆಯಲ್ಲ, ಅದು ಅದ್ರ ಹೆಸರೇನದು? ಇದು ಚಿಕ್ಕೊಂಡಳ್ಳಿ ಹಳ್ಳ ಅಂತ ಹೇಳ್ತಾರೆ. ಆಗಿನ ಇದ್ರಲ್ಲಿ ಚಿಕ್ಕೊಂಡಳ್ಳಿ ಹಳ್ಳ. ಆ ಹಳ್ಳದಲ್ಲಿ ಈಗ ಯಾವಾಗ ಎನಿ ಟೈಮ್ ನೀರು ಇರಲ್ಲ? ಎನಿ ಟೈಮ್ ಇರಲ್ಲ. ಜಾಸ್ತಿ ಮಳೆಗಾಲ ಆದಾಗ ಹರಿತದೆ, ಇದ್ದಾಗಿರಲ್ಲ. ಅಲ್ಲೊಂದು ಅಣೆಕಟ್ಟ ಮಾಡಿದ್ರಲ್ಲ, ಅಲ್ಲಿ ನೀರು ಇದೆ. ಈಗ ನೀರು ಹರಿತಾ ಇದೆ, ನೀರು ಹರಿತಾ ಇದೆ. ಈಗ ಒಂದು ಅದನ್ನ ವಾರ ಆಯ್ತು ಮಳೆ ಸ್ವಲ್ಪ ಹರಿದು ನೀರು ಹರಿತಾ ಇದೆ ಇವಾಗ. ಅಂದ್ರೆ ಈಗ ಎಷ್ಟನೇ ಕರತ್ಗೆ ಸೋಮವಾರ ಇದು? ನಾಳೆಗೆ 2ನೇದಾ?
ಇನ್ನೂ ಶುರುವಾಗಿ ಇನ್ನೂ ಕಾರ್ಯಕ್ರಮ ಶುರು ಆಗಲಿಲ್ಲ. ಯಾವಾಗ ಸ್ಟಾರ್ಟ್ ಆಗುತ್ತೆ? ಸೋಮವಾರದಿಂದ ಈ ಸೋಮವಾರ ಸ್ಟಾರ್ಟ್ ಆಗುತ್ತೆ. ಈ ಸೋಮವಾರ ಸ್ಟಾರ್ಟ್ ಆಗ್ತದೆ. ಅಂದ್ರೆ ಎಷ್ಟು 4 ಕಾರ್ಯಕ್ರಮ 5 ಕಾರ್ಯಕ್ರಮ ಬರುತ್ತೆ ಸರ್? ಸರಿ, 4. ಹಾಗಂದ್ರೆ ಕಡೆ ಕಾರ್ಯಕ್ರಮ ಜಾಸ್ತಿ ಗ್ರಾಂಡ್ ನಡೆಯುತ್ತೆ. ಕಡೆ ಕರ್ಕ ಜಾಸ್ತಿ ಗ್ರಾಂಡ್ ನಡೀತದೆ. ಸರಿ ಸರ್, ಧನ್ಯವಾದಗಳು ಸರ್. ಈಗ ದೇವಸ್ಥಾನದ ವಿಶೇಷತೆ ಮತ್ತೆ ಇಲ್ಲಿ ಯಾವ ರೀತಿ ಹರಕೆ ಕಟ್ಕೋಬೇಕು ಅನ್ನೋದನ್ನ ನಿಮ್ಗೆ ತೋರಿಸಾಯ್ತು. ಈಗ ಪಕ್ಕದಲ್ಲಿರುವಂತಹ ಹೊಳೆಯನ್ನ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಈ ಹೊಳೆ ಯಾವ ರೀತಿ ಇದೆ ಅನ್ನೋದನ್ನು ನಿಮ್ಗೆ ಆಗ ಹೇಳಿದ್ರಲ್ಲ ಅರ್ಚಕರು, ಇಲ್ಲಿ ಬಂದು ಪ್ರವಾಹ ಆದಾಗ ಆ ದೇವಸ್ಥಾನನ ಕೊಚ್ಚಿ ಹೋದಂತ ಹೊಳೆ ಈಗ ನಾವು ನೋಡ್ಕೋಗೋಣ. ಅದು ಯಾವ ರೀತಿ ಇದೆ ಅನ್ನೋದನ್ನು ಕೂಡ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಬನ್ನಿ ಈಗ ಹೊಳೆ ಹತ್ರ ಹೋಗೋಣ. ಯಾವ ರೀತಿ ಇದೆ ಅನ್ನೋದನ್ನ, ಅದು ಒಳ್ಳೆ ಪ್ರಕೃತಿ ನಡುವೆಯಲ್ಲಿ ಇರುವಂತಹ ದೇವಸ್ಥಾನ ನೋಡಿ, ಸುತ್ತ ಗುಡ್ಡ ಬೆಟ್ಟಗಳ ನಡುವೆ ಇರುವಂತಹ ದೇವಸ್ಥಾನ ಯಾವ ರೀತಿ ಇದೆ ಅನ್ನೋದನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ನೀವು ಒಂದ್ಸಲ ಫ್ಯಾಮಿಲಿ ಸಮೇತ ಬರುವಂತಹ ಕ್ಷೇತ್ರ ಈ ಶಿವನಂಕಾರೇಶ್ವರ ಕ್ಷೇತ್ರ. ಬನ್ನಿ, ಇದು ಮಡಿವಾಳ. ಇದರ ಅಡ್ರೆಸ್ಸು ಮತ್ತೆ ಫೋನ್ ನಂಬರ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಅಲ್ಲಿ ಚೆಕ್ ಮಾಡಿ ಅಂತ ಹೇಳ್ತಾ, ಈ ಹೊಸದಾಗಿ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ಹೊಳೆ ಹತ್ರ ಹೋಗೋಣ. ಈಗ ದೇವಸ್ಥಾನ ಒಂದ್ಸಲ ನೋಡ್ಬಿಡಿ. ಈಗ ಬನ್ನಿ ಒಳಗೆ ಇಳಿಯೋಣ. ಯಾವ ರೀತಿ ಇಳಿಬೇಕು, ಯಾವ ರೀತಿ ಹೊಳೆ ಇದೆ ಅನ್ನೋದನ್ನ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಬನ್ನಿ ಕೆಳಗಡೆ ಹೋಗೋಣ. ಆದ್ರೆ ಫ್ಯಾಮಿಲಿ ಸಮೇತ ಆರಾಮಾಗಿ ಬಂದು ಹೋಗುವಂತ ಕ್ಷೇತ್ರ ಇದು. ಯಾವ ರೀತಿ ಇದೆ, ಮಕ್ಕಳು ಈಗ ರಜೆ ಇರೋ ಟೈಮ್ಗಳಲ್ಲಿ ಇಲ್ಲಿ ಆರಾಮಾಗಿ ಬಂದು ಹೋಗ್ಬೋದು ಅಂತ, ಒಂದು ದಿನ ಸ್ಪೆಂಡ್ ಮಾಡ್ಬೋದಂಥದ್ದು. ಆದ್ರೆ ಬೆಂಗಳೂರಿಂದ ಸುಮಾರು ಒಂದು 100 ಕಿಲೋಮೀಟರ್ ಆಗ್ಬೋದು, ಹೆಚ್ಚು ಕಮ್ಮಿ 100 ಕಿಲೋಮೀಟರ್ ಆಗುತ್ತೆ ಬೆಂಗಳೂರಿಂದ ಇಲ್ಲಿಗೆ. ಅಂದ್ರೆ ಸಂಗಮಕ್ಕೆ ಬಂದಿರ್ತಾರಲ್ಲ, ಸಂಗಮ ಪಕ್ಕದಲ್ಲಿರುವಂತ ಮಡಿವಾಳ ಗ್ರಾಮ. ಬನ್ನಿ ನೋಡೋಣ. ಹೌದು, ಈಗ ಆಲ್ರೆಡಿ ನಾವು ಹೊಳೆ ಹತ್ರ ಬಂದಿದ್ದೀವಿ. ಬನ್ನಿ ಹೊಳೆ ಯಾವ ರೀತಿ ಇದೆ ಅನ್ನೋದು ನೋಡೋಣ. ಹಾಗೆ ಇಲ್ಲಿ ತಂಪಾದ ವಾತಾವರಣ, ಎಷ್ಟೇ ಬಿಸಿಲಿದ್ರು ಕೂಡ ಇಲ್ಲಿ ಎಷ್ಟು ಕೋಲ್ಡ್ ಆಗಿದೆ ನೀರು ಅನ್ನೋದನ್ನ ನಿಮ್ಗೆ ತೋರಿಸ್ತೀನಿ ಬನ್ನಿ. ದೇವಸ್ಥಾನದ ಪಳೆ ಉಳಿಕೆಗಳಂತ ಹೇಳ್ತಿದ್ರಲ್ಲ, ಅಲ್ಲಿ ದೇವಸ್ಥಾನ ಕೊಚ್ಚೋಯ್ತು ಅಂತೇಳಿ ನೋಡಿ. ಆ ಪಳೆ ಉಳಿಕೆಗಳು ಈಗಲೂ ಕೂಡ ನಾವು ಕಣ್ಣಾರ ನೋಡ್ಬೋದು. ಈಗ ನೀರು ಕಮ್ಮಿ ಇರೋದ್ರಿಂದ ನೋಡಿ, ಇದು ಕೂಡ ಅದೇ ನೋಡಿ, ಇದು ಕೂಡ ಪಳೆ ಉಳಿಕೆಗಳು. ಏನಕ್ಕೆ ವಿಗ್ರಹಗಳನ್ನ ಇಲ್ಲಿ ಕೆತ್ತಿರುವಂತದ್ದು ಈಗಲೂ ಮಾರ್ಕ್ ಸಿಗುತ್ತೆ ಇಲ್ಲಿ. ಈ ಏಕಾಯಿ ಹಳ್ಳದಲ್ಲಿ ಪಳೆ ಉಳಿಕೆಗಳು ನಾವು ಹುಡುಕ್ತಷ್ಟು ಕೂಡ ಸಿಗುತ್ತೆ. ಯಾಕೆಂತಂದ್ರೆ ಈಗ ಹೇಳಿದ್ರಲ್ಲ, ಈಗ ಅವರು ನಮ್ಮ ಅರ್ಚಕರು ಹೇಳಿದ್ರಲ್ಲ, ಇಲ್ಲಿ ಹಿಂದಿನ ಕಾಲದಲ್ಲಿ ಶಿವನಿಗೂ ಮತ್ತೆ ಗಂಗೆಗೂ ಪಂಥ ಬಿದ್ದಾಗ ಇದು ದೇವಸ್ಥಾನನ ಕೊಚ್ಚೋಗ್ಬೇಕು ಅಂತ ಹೇಳಿದ್ರಲ್ಲ, ದೇವಸ್ಥಾನ ಕೊಚ್ಚೋಗಿದ್ದಂತ ಕುರುಹುಗಳು ಈ ಹೊಳೆ ತುಂಬಾ ಏಕ ಸಿಗುತ್ತೆ. ಬೇಕಾದ್ರೆ ನೀವು ಟೆಸ್ಟ್ ಮಾಡ್ಬೋದು ಇಲ್ಲಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳನ್ನು ತಿಳಿಸುತ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಕೂಡ ಶುಭವಾಗಲಿ.